ಸರಿ ಹಂಗಾದ್ರೆ ಎಲ್ರು ಯೋಚನೆ ಮಾಡಿ ಅವ್ರವ್ರ ಅಭಿಪ್ರಾಯನ ಹೇಳುಮ, ಆದ್ರೆ ಯಾವ್ದು ಚಂದಾಗಿರ್ತೈತೋ ಅದನ್ನೇ ಮಾಡಮ್ಮ. ರೀ, ಮನೇಲೆ ಕೇಕ್ ಕಟ್ ಮಾಡಿಸಿ ಎಲ್ರೂ ಒಂದೊಂದು ಗಿಫ್ಟ್ ಕೊಟ್ರೆ ಹೇಗೆ? ಅದನ್ನ ಮಾಡುಮ, ಆದ್ರೆ ಹೊಸ ಏನ್ ಕೊಟ್ರೆ ಸಾನೆ ಖುಷಿ ಆಯ್ತದೋ ಅದ್ರ ಬಗ್ಗೆ ಯೋಚನೆ ಮಾಡಮ್ಮ. ಏಕಂಟಿ, ನಮ್ ಬಸ್ಸುಗೆ ಚಂದ್ರು ಅಂದ್ರೆ ಪಿರಾಣ. ನಾಳೆ ಚಂದ್ರನ ಇಲ್ಲಿಗೆ ಮನೆ ಕರೆದ್ಬಿಟ್ಟು ಹಬ್ಬದೂಟ ಮಾಡಿಸ್ಬಿಡಮ್ಮ. ಅವರಿಬ್ರು ಹಬ್ಬದೂಟ ಸವ್ಕೊಂಡು ಇಡೀ ದಿನ ಜೊತೆಯಾಗಿದ್ರೆ ಅವಳ ಮನ್ಸಿಗೆ ಸ್ಯಾನೆ ಖುಷಿ ಆಯ್ತದೆ ಕಲ. ಕರೆಕ್ಟ್ ಕಣವ, ಹೊಸ ಖುಷಿಯಾಗಿರ್ಬೇಕಂದ್ರೆ ಚಂದ್ರು ಬಾವ ಬರ್ಲೇಬೇಕು. ಮತ್ತಿನ್ಯಾಕ್ ತಡ, ಚಂದ್ರಗ್ ಫೋನ್ ಮಾಡ್ಬಿಟ್ಟು ನಾಳೆ ಇಲ್ಲಿಗೆ ಬಂದ್ಬಿಡಕ್ ಹೇಳು. ಸರಿ. ಹಲೋ, ಹಾಕಂಟಿ ಹೇಳು. ಏನ್ ಚಂದ್ರು ಬಾವ, ಮುಂಬೈಯಿಂದ ಬಂದು ನಮ್ಮನ್ನ ನೋಡಕ್ ಬರ್ಲೇ ಇಲ್ಲ? ಮೊನ್ನೆ ಬಂದಿದೆ ಕಂಟಿ, ನೀನೇ ಇರಲಿಲ್ಲ. ಅತ್ತೆ ಹತ್ರ ಇನ್ನೊಂದ್ಸಲ ಬರ್ತೀನಿ ಅಂತ ಹೇಳಿ ಬಂದೆ. ಸರಿ ಸರಿ. ನಾನು ಏಂತಕ್ಕೆ ಫೋನ್ ಮಾಡ್ದೆ ಅಂದ್ರೆ ನಾಳೆ ಹೊಸದು ಹುಡ್ದಬ್ಬ ಅಲ್ವೇ, ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಅದ್ದೂರಿಯಾಗಿ ಆಚರಣೆ ಮಾಡುಮ ಅಂತಿದ್ದೀವಿ. ನೀವ್ ಬಂದ್ರೆ ತಂಗಿಯವ ತಾನೇ ಖುಷಿ ಆಯ್ತಾಳೆ, ನೀವ್ ಬರ್ಲೇಬೇಕು. ಖಂಡಿತ ಬರ್ತೀನಿ ಕಂಟಿ. ಹೊಸ ಬರ್ತಡೇ ಅಂದರೆ ಮಿಸ್ ಮಾಡೋಕ್ಕಾಗತ್ತಾ? ಸರಿ ಬಾವ, ನಾವೆಲ್ಲ ಕಾಯ್ತಿರ್ತೀವಿ. ಇನ್ನೊಂದು ವಿಷಯ, ಹೊಸತವ ಈ ಸೆನ್ ಹೇಳಕ್ ಹೋಗ್ಬಿಡಿ, ಯಾಕಂದ್ರೆ ನಾವೆಲ್ಲ ಸೇರ್ಕೊಂಡು ಸರ್ಪ್ರೈಸ್ ಕೊಡುಮ ಅಂತಿದ್ದೀವಿ. ಸರಿ ಕಂಟಿ, ಹೇಳಲ್ಲ. ಸರಿ. ಅವ ನಾಳೆ ಬರ್ತಾರಂತೆ. ನಾಳೆ ಹೇಗಿದ್ರು ಅಣ್ಣ ಬರ್ತಾರಲ್ಲ, ಅವ್ರ ಹತ್ರನೇ ಒಂದ್ಸಲ ಆ ಹುಡುಗಿ ವಿಷಯ ಮಾತಾಡ್ಬೇಕು. ಒಂದ್ ವೇಳೆ ನಾನೇ ತಪ್ಪು ತಿಳ್ಕೊಂಡಿದ್ರೆ ಎಲ್ಲ ವಿಷಯನೂ ಕ್ಲಿಯರ್ ಆದಂಗಾಗತ್ತೆ. ಇಷ್ಟೊತ್ತಾದ್ಮೇಲೆ ಎಲ್ಲಿ ಬರ್ತಾಳವ? ದೇವಸ್ಥಾನದಾಗೆ ಪೂಜೆ ಲೇಟ್ ಆಗಿರ್ಬೇಕು. ಇವತ್ತು ಗೌರವನ್ ಮನೆಗೆ ಉಳ್ಕೊಂಡು ಒತ್ತಾರೆ ಬರ್ತಾಳೆ. ಯಾಕೋ ಅವನ್ ಮಾತಾಡ್ಬೇಕು ಅಂತ ಸ್ಯಾನೆ ಅನಿಸ್ತೈತೆ ಅಪ್ಪಯ್ಯ, ಆದ್ರೆ ಫೋನೇ ಹೋಯ್ತಿಲ್ಲ. ನಾನು ಬೆಳಗ್ಗೆಯಿಂದ ಟ್ರೈ ಮಾಡ್ತಿದ್ದೀನಿ, ಕಾಲ್ ಕನೆಕ್ಟ್ ಆಗ್ತಿಲ್ಲ. ಎಲ್ಲ ಗೊತ್ತಿದ್ದು ಹಿಂಗೆ ಮಾತಾಡ್ತಾರೆ, ಸರಿನಾ? ಆ ಊರಿನ ಕನೆಕ್ಷನ್ ಸಿಗ್ತೈತಾ? ಗೊತ್ತು ಅಪ್ಪಯ್ಯ, ಆದ್ರೂ ಒಂದ್ಕಿಂತ ಫೋನ್ ಕನೆಕ್ಟ್ ಆಯ್ತದಲ್ಲ, ಅದಕ್ಕೆ ಒಂದ್ಕಿಂತ ನೋಡುಮ ಅನ್ನೋ ಆಸೆ. ಅವ್ವ ಇಲ್ಲದೆ ಈ ಮನೇಲಿ ಇರೋಕೆ ಆಗ್ತಿಲ್ಲ, ಸಖತ್ ಬೇಜಾರಾಗ್ತಿದೆ. ಹೌದು ಕಣವಿ, ಅವ್ವ ಇದ್ರೇನೆ ಈ ಮನೆಗೊಂದು ಕಳೆ. ಇಬ್ರು ಪುಟ್ಟಮಿನ ಎಷ್ಟು ನೆನಪು ಮಾಡ್ಕೊತಾ ಇದ್ದೀರಿ ಅಂದ್ರೆ ನಾನು ನಿಮ್ಮನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ ಅಂತ ಅರ್ಥ. ಆಟೆ ಹಾಗಲ್ಲ ಅಪ್ಪ, ಯಾರಿದ್ರು ಅವ್ವ ಇದ್ದಂಗೆ ಅನ್ಸಲ್ವಲ್ಲ. ಬ್ಯಾಸರ ಮಾಡ್ಕೋಬೇಡಿ ಅಪ್ಪಯ್ಯ, ನೀವು ನಮ್ಮನ್ನ ಸಂದಾಗೆ ನೋಡ್ಕೋತೀರಾ. ಆದರೆ ನಮಗೆಲ್ಲ ಅವನ ಜೊತೆ ಇದ್ದು ಅಭ್ಯಾಸ ಆಗೈತಲ್ಲ, ಅದಕ್ಕೆ ಅವ್ವ ಇಲ್ದರಕ್ಕೆ ಒಸಿ ಬ್ಯಾಸರ ಆಯ್ತಾಯ್ತು ಆಟೆ. ಹಂಗಲ್ಲ ಕಣ್ರವ, ಮಕ್ಕಳು ಪಿರುತಿ ಸಿಗಬೇಕು ಅಂದರೆ ಪುಣ್ಯ ಮಾಡಿರ್ಬೇಕಂತ. ಅದು ಸಿಗೋ ಸಮಯದಾಗೆ ನಾನೇ ನಿರ್ಲಕ್ಷ್ಯ ಮಾಡಿಬಿಟ್ಟೆ. ಇವಾಗ ಸಿಗು ಅಂದರೆ ಎಲ್ಲಿಂದ ಸಿಗ್ತೈತೆ ಅಲ್ವಾ? ಕುಂತ್ಕೊಳ್ಳಿ, ಊಟ ಮಾಡುವ. ನನ್ಗೆ ಹಸುವಿಲ್ಲ. ಹಸುವಿಲ್ಲ ಅಂದ್ರೆ ಏನು ಕೂಸೆ? ಆಫೀಸಿಗೆ ತೊಗೊಂಡೋಗಿದ್ದು ಹಂಗೆ ವಾಪಸ್ ತೊಗೊಂಬಂದಿದ್ದೆ, ತಿಂದಿಲ್ಲ. ಈಗ ನೋಡ್ರೆ ಹಸುವಿಲ್ಲ ಅಂತಿದ್ಯಾ? ಕುಂತ್ಕೊಳ್ಳುವ. ಊಟಕ್ಕೆ ಕುಂತ್ಕೊಂಡ್ರೆ ಅವನೇ ನೆನಪಾಯ್ತಾಳೆ ಅಪ್ಪಯ್ಯ. ಅವನ್ ಬಿಟ್ಟು ಊಟ ಮಾಡೋಕ್ಕೆ ಮನ್ಸಾಯ್ತಿಲ್ಲ. ಅಲ್ರವ, ಪುಟ್ಟಮಿ ಗುಡಿಗೆ ಹೋಗಿ ನಾನು ನಿಮ್ಮಿಬ್ಬರಿಗೆ ಹತ್ರ ಆಗೋ ಅವಕಾಶ ಕೊಟ್ಟವಳೆ, ಅದನ್ನು ದೂರ ಮಾಡಬೇಡಿ. ಕುಂತ್ಕೊಳ್ಳಿ, ಒಟ್ಟಿಗೆ ಊಟ ಮಾಡೋಣ. ಅಪ್ಪಯ್ಯ, ಈಟಕ್ಕೆಲ್ಲ ಯಾಕೆ ಆಟೊಂದು ಬ್ಯಾಸರ ಮಾಡ್ಕೋತೀರಾ? ಹಂಗಲ್ಲ ಕಣವ, ಟೈಮಿಗೆ ಸರಿಯಾಗಿ ತಿನ್ನಲಿಲ್ಲ ಅಂದರೆ ಆರೋಗ್ಯ ಹಾಳಾಗೋಯ್ತದೆ. ಕುಂತ್ಕೊಳ್ಳಿ, ಮಾಡಿದ ಅಡುಗೆ ಬಿಸಿ ಹೊಂಟೋದ್ರೆ ರುಚಿನೂ ಇರೋಕ್ಕಿಲ್ಲ. ಅವ್ವ ಇಲ್ಲದೆ ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾನು ಪುಟ್ಟಮ್ಮಿದ ಹಳೆ ಕಥೆ ಎಲ್ಲ ಹೇಳ್ತೀನಿ, ಕೇಳ್ಕೊಂಡು ತಿನ್ನಿವ್ರಂತೆ. ನೀವು ಉಪವಾಸ ಇದ್ರೆ ಪುಟ್ಟಮ್ಮಿಗೂ ಬೇಸರ ಆಯ್ತದೆ, ನನಗೂ ಬೇಸರ ಆಯ್ತದೆ. ಕುಂತ್ಕೊಳ್ರವ. ಸುಮಾ, ಅಪ್ಪಯ್ಯ ಯಾಕೋ ನಮ್ಮನ್ನ ಬುಡಂಗೆ ಕಾಣ್ತಿಲ್ಲ. ಕುಸೆ, ಮನಸ್ನಾಗ ಒಂದು ಇಟ್ಕೊಂಡು ಬಾಯಿನಾಗ ಇನ್ನೊಂದು ಹೇಳ್ಬೇಡ. ನಿಂಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ರೆ ನಾನು ತಾವು ಹೇಳು, ನಾನು ಪುಟ್ಟಮ್ಮಿ ತಾವು ಮಾತಾಡ್ತೀನಿ. ಬೇಡ ಅಪ್ಪ,
ಮನ್ಸಲ್ಲಿ 1000 ಇರಲಿ, ಆದರೆ ಅವ್ವನ ಆಸೆನೇ ನನಗೆ ಮುಖ್ಯ. ಅವ್ವ ನಮ್ಮನ್ನ ಬೆಳೆಸೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾಳೆ. ಇಷ್ಟ ಇಲ್ಲ ಅಂತ ಹೇಳಿ ಅವ್ವಂಗೆ ಇನ್ನೂ ಕಷ್ಟ ಕೊಡೋಕೆ ನನಗಿಷ್ಟ ಇಲ್ಲಪ್ಪ. ದಿಟ ಕೂಸೆ, ನಾನು ನನ್ನ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸದೆ ಹೋದ್ನಲ್ಲ, ಅದೇ ಪುಟ್ಟಮ್ಮಿ ಕಷ್ಟಪಡೋಕ್ಕೆ ಒಂದು ರೀತಿ ಕಾರಣ ಆಗೋಯ್ತು. ಒಂದು ರೀತಿಲಲ್ಲಪ್ಪ, ಎಲ್ಲದಕ್ಕೂ ನೀವೇ ಕಾರಣ. ನೀವು ಒಬ್ರು ಸರಿಯಾಗಿದ್ದಿದ್ರೆ ಅವ್ವ ಬದುಕಲ್ಲಿ ಇಷ್ಟೊಂದೆಲ್ಲ ಕಷ್ಟ. ಕನಸುಗಳನ್ನೆಲ್ಲ ತ್ಯಾಗ ಮಾಡ್ತಿದ್ಯಾ ಅಂದರೆ ಅಪ್ಪನಾಗಿ ನಾನು ನನ್ನ ಜವಾಬ್ದಾರಿನ ಹೆಂಗೆ ನಿಭಾಯಿಸ್ಬೇಕು ಅಂತ ಅರಿವಾಯ್ತು ಕೂಸೆ. ಇನ್ನು ಮುಂದೆ ನಿನ್ನ ಅಪ್ಪನಿಂದ ಯಾವ ಥರದಲ್ಲೂ ತಪ್ಪಾಗಕ್ಕಿಲ್ಲ ಕೂಸೆ. ನನ್ನ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ತೇನೆ. ಫೈನಲಿ ಯಾರು ಏನೇ ಮಾಡಿದ್ರು ಅವ್ವ ಖುಷಿಯಾಗಿರ್ಬೇಕು ಅಷ್ಟೆ. ಅವಳೊಬ್ಳು ಖುಷಿಯಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ.